ವಿಶ್ವವಾಣಿ ಪ್ರಾಪರ್ಟಿ. ಬೆಂಗಳೂರಿನಲ್ಲಿ ಓಸಿ ಇಲ್ಲದೆ ಫ್ಲಾಟ್ ಖರೀದಿ ಮಾಡಿದ್ದೀರಾ ಅಥವಾ ಓಸಿ ಇಲ್ಲದ ಮನೆ ತೆಗೆದುಕೊಳ್ಳೋದು ತುಂಬಾ ರಿಸ್ಕಿ ಅಂತ ಹೆದರ್ತಾ ಇದ್ದೀರಾ? ಈಗ ದೊಡ್ಡ ಅಪ್ಡೇಟ್ ಬಂದಿದೆ. ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಪ್ರಾಪರ್ಟಿಗಳಿಗೆ ಓಸಿ ರಿಲೀಫ್ ಸಿಗಬಹುದು ಅಂತ ಸುದ್ದಿ ಇದೆ. ಅದು ಡಿವಿಯೇಷನ್ ರೂಲ್ಸ್ ಬದಲಾವಣೆ ಮಾಡುತ್ತಿರುವುದು ಇದಕ್ಕೆ ಕಾರಣವಾಗಿದೆ. ಇದು ನಿಜವಾಗ್ಲೂ ಗುಡ್ ನ್ಯೂಸಾ ಇಲ್ಲ ಹಿಡನ್ ರಿಸ್ಕ್ ಏನಾದರೂ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ಫುಲ್ ವಿವರ ನೀಡ್ತೇನೆ. ಮೊದಲಿಗೆ ಈ ಓಸಿ ಅಂದ್ರೇನು ನೋಡೋಣ ಬನ್ನಿ. ಓಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ. ಕಟ್ಟಡ ನಿರ್ಮಾಣ ಕಂಪ್ಲೀಟ್ ಆದ್ಮೇಲೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ವಾಸ್ತವ್ಯಕ್ಕೆ ಯೋಗ್ಯ ಎಂದು ಅಪ್ರೂವ್ ಮಾಡ್ತಾರೆ. ಅದನ್ನೇ ಓಸಿ ಸರ್ಟಿಫಿಕೇಟ್ ಎಂದು ಕರೆಯಲಾಗುತ್ತೆ. ಓಸಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂತೀರಾ? ಲೀಗಲ್ ಸಮಸ್ಯೆಗಳು, ಲೋನ್ ಸಿಗದೆ ಹೋಗೋದು, ಮರು ಮಾರಾಟಕ್ಕೆ ತೊಂದರೆ, ಇಂತಹ ಸಮಸ್ಯೆಗಳು ಎದುರಾಗೋದು ಖಂಡಿತ. ಅದರಿಂದ ಓಸಿ ಬಹಳ ಮುಖ್ಯ ದಾಖಲೆ ಆಗುತ್ತೆ. ಇನ್ನು ಅಂದ ಹಾಗೆ ಏನಿದು ಓಸಿ ಸಮಸ್ಯೆ? ಬೆಂಗಳೂರಿನಲ್ಲಿ ಬಹಳ ಅಪಾರ್ಟ್ಮೆಂಟ್ಸ್ ಇವೆ. ಆದರೆ ಹಲವಾರು ಅಪಾರ್ಟ್ಮೆಂಟ್ಗಳಲ್ಲಿ ಪ್ಲಾನ್ ಡಿವಿಯೇಷನ್, ಹೆಚ್ಚುವರಿ ಫ್ಲೋರುಗಳು, ಸೆಟ್ ಬ್ಯಾಕ್ ಬಿಡದೇ ಇರೋದು ಈ ಕಾರಣಗಳಿಂದಾಗಿ ಅವಕ್ಕೆ ಓಸಿ ಇವರೆಗೆ ಲಭ್ಯವಾಗಿಲ್ಲ. ಇದರಿಂದ ಲಕ್ಷಾಂತರ ಫ್ಲಾಟ್ಸ್ ಇನ್ನೂ ಖಾಲಿ ಉಳಿಯುವಂತಾಗಿದೆ. ಖರೀದಿ ಮಾಡಿದವರು ಕೂಡ ಸಮಸ್ಯೆಯಲ್ಲಿದ್ದಾರೆ. ಲೋನ್ ಸಿಗದೇ ಇರುವ ಸಮಸ್ಯೆ, ಮರು ಮಾರುಕಟ್ಟೆ ತೊಂದರೆ, ಕಾನೂನು ಸಮಸ್ಯೆ ತಲೆಬಿಸಿ ಎದುರಿಸುವಂತಾಗ್ತಿದೆ. ಅಂದ ಹಾಗೆ ಹೊಸ ನಿಯಮ ಏನು? ಡಿವಿಯೇಷನ್ ರೂಲ್ಸ್ ಬದಲಾವಣೆ ಹೇಗೆ ಹೇಳ್ತೇನೆ ಕೇಳಿ. ಸರ್ಕಾರ ಈಗ ಈ ಹೊಸ ಕ್ರಮಕ್ಕೆ ಮುಂದಾಗಿದೆ. ಕಟ್ಟಡ ನಿರ್ಮಾಣದಲ್ಲಿ ಸಣ್ಣ ಪುಟ್ಟ ಡಿವಿಯೇಷನ್ಗೆ ಅನುವು ಮಾಡುವುದು, ಕೆಲ ಶೇಕಡವಾರು ಡಿವಿಯೇಷನ್ಗೆ ಅನುಮತಿ ಕೊಟ್ಟು ಲೀಗಲೈಸ್ ಮಾಡೋದು. ಇದರಿಂದ ಬೆಂಗಳೂರಿನಲ್ಲಿ ಬರೋಬ್ಬರಿ 3 ಲಕ್ಷ ಪ್ರಾಪರ್ಟಿಗಳಿಗೆ ಓಸಿ ಸಿಗುವ ಸಾಧ್ಯತೆ ಇದೆ. ಉದಾಹರಣೆಗೆ, ಕಟ್ಟಡದ ನಿರ್ಮಾಣದ ವೇಳೆ ಕೊಂಚ ಹೆಚ್ಚುವರಿ ನಿರ್ಮಾಣ, ಸಣ್ಣ ಪುಟ್ಟ ಸೆಟ್ ಬ್ಯಾಕ್ಗಳಿದ್ರೂ ಓಸಿ ಪಡೆದುಕೊಳ್ಳಬಹುದಾಗಿದೆ. ಆದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡ ಪರಿಶೀಲಿಸಿಯೇ ಓಸಿ ಜಾರಿಗೊಳಿಸಲಿದ್ದಾರೆ. ನಿಜವಾಗಿಯೂ ಈ ನಿಯಮ ಲಾಭವೇ? ಹೇಳ್ತೀನಿ ಕೇಳಿ. ಪ್ರಾಪರ್ಟಿ ಮಾಲೀಕರಿಗೆ ಇದು ಬಿಗ್ ರಿಲೀಫ್. ಇದರಿಂದ ಪ್ರಾಪರ್ಟಿ ಮೌಲ್ಯ ಕೂಡ ಹೆಚ್ಚುತ್ತೆ. ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಸುಲಭವಾಗಿ ರೀಸೇಲ್ ಕೂಡ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆಗೂ ಈ ಬೆಳವಣಿಗೆಯಿಂದ ಬೂಸ್ಟ್ ಸಿಕ್ಕಂಗಾಗುತ್ತೆ. ಇದರಲ್ಲಿ ರಿಸ್ಕ್ ಏನಾದರೂ ಇದೆಯಾ? ಹೇಳ್ತೇನೆ ಕೇಳಿ. ಗಮನಿಸಿ, ಎಲ್ಲಾ ಪ್ರಾಪರ್ಟಿಗಳಿಗೂ ಓಸಿ ಸಿಗೋದಿಲ್ಲ. ದೊಡ್ಡ ಮಟ್ಟದಲ್ಲೇ ನಿಯಮ ಉಲ್ಲಂಘನೆ ಆಗಿದ್ರೆ ಅಂತಹ ಕಟ್ಟಡಗಳಿಗೆ ಓಸಿ ಸಿಗಲ್ಲ. ಹೆಚ್ಚುವರಿ ಫ್ಲೋರ್ಗಳು ಮತ್ತು ಅನಧಿಕೃತ ಲೇಔಟ್ಗಳಿಗೆ ಇನ್ನೂ ಅಪಾಯ ಇದೆ. ಇದರಲ್ಲಿ ಸರ್ಕಾರದ ಅಂತಿಮ ನಿರ್ಧಾರ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಿದ್ದಾಗ ಖರೀದಿದಾರರು ಏನ್ ಮಾಡಬೇಕು ಅನ್ನೋದನ್ನ ಈಗ ಹೇಳ್ತೀನಿ ಬನ್ನಿ. ಪ್ರಾಪರ್ಟಿ ಖರೀದಿಸುವ ಮೊದಲು ಓಸಿ ಸಲುವಾಗಿ ಅರ್ಜಿ ಸಲ್ಲಿಸಿದಾರೆಯೇ ಖಾತ್ರಿ ಮಾಡಿಕೊಳ್ಳಿ. ಡಿವಿಯೇಷನ್ ವಿವರ ಏನಿದು ತಿಳಿಯಿರಿ. ಲಾಯರ್ ಬಳಿ ಸಲಹೆ ಪಡೆದುಕೊಳ್ಳಿ. ಇನ್ನು ಬ್ಲೈಂಡ್ ಟ್ರಸ್ಟ್ ಖಂಡಿತ ಮಾಡಲೇಬೇಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಸರ್ಕಾರದ ಈ ಹೊಸ ಕಾರ್ಯತಂತ್ರದಿಂದಾಗಿ ಬೆಂಗಳೂರಿನಲ್ಲಿ 3 ಲಕ್ಷಕ್ಕೂ ಹೆಚ್ಚು ಪ್ರಾಪರ್ಟಿ ಮಾಲೀಕರಿಗೆ ನೆಮ್ಮದಿ ದೊರಕುವ ಸಾಧ್ಯತೆ ಖಂಡಿತ ಇದೆ. ಆದರೆ ಎಲ್ಲಾ ಪ್ರಾಪರ್ಟಿಗಳು ಇಲ್ಲಿ ಸೇಫ್ ಅಲ್ಲ. ಹೀಗಾಗಿ ದಾಖಲೆಗಳ ಪರಿಶೀಲನೆ ತುಂಬಾ ಅಗತ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತಷ್ಟು ಪ್ರಾಪರ್ಟಿ ಸಂಬಂಧಿತ ಮಾಹಿತಿಗಳಿಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.